ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ರಿಯಾ ರಿಪ್ಲಿ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಆ ಒಂದು ಇಂಜುರಿ ಸೀರಿಯಸ್ ಅಥವಾ ಮೈನರ್, ಎಷ್ಟು ದಿನ ಅವರಿಗೆ ರಿಕವರಿ ಆಗೋದಕ್ಕೆ ತಾಳುತ್ತೋ ಇನ್ನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ ಇರಲಿಲ್ಲ. ಅಂಡ್ ಡಬ್ಲ್ಯೂ ಅವರು ಕೂಡ ಅವ್ರನ್ನ ಮೆಡಿಕಲ್ ಟೀಮಿಗೆ ತೋರಿಸಿ ಅದಾದ್ಮೇಲೆ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳೋದು ಬೇಡವೋ ಅಂತ ಡಿಸೈಡ್ ಮಾಡಬೇಕು ಅಂತ ಇದ್ದಾರೆ. ಅಂಡ್ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಬಟ್ ಡಬ್ಲ್ಯೂ ಅವರಿಗೆ ಈಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಅವರು ರಿಯಾ ರಿಪ್ಲಿ ಅವರ ಪ್ಲಾನ್ಸ್ ಜೊತೆಗೆ ಸ್ಮ್ಯಾಕ್ ಡೌನ್ ನ ವಿಮೆನ್ಸ್ ಡಿವಿಷನ್ ನ ಪ್ಲಾನ್ಸ್ ಗಳನ್ನು ಕೂಡ ಆಲ್ಟರ್ನೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಾಬಬ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಗೆ ಮೊದಲು ನಮ್ಮ ರಿಯಾ ರಿಪ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ರು. ಅಂಡ್ ಈಗ ಅವರನ್ನ ಸ್ಟಿಫನಿ ಸ್ಟಾರ್ಟನ್ ಅವರು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ರಿಯಾ ರಿಪ್ಲಿ ಅವರ ಅಪೋನೆಂಟ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಯಾರಾಗ್ತಾ ಇದ್ರು ಆ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಸದ್ಯಕ್ಕೆ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ರಿಯಾ ರಿಪ್ಲಿ ಅವರು ಒಂದು ಸಿಗ್ನಿಫಿಕೆಂಟ್ ಟೈಮ್ ತನಕ ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ. ಐ ಥಿಂಕ್ ಅಷ್ಟೊಂದೇನು ಸೀರಿಯಸ್ ಇಂಜುರಿ ಆಗಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಏನಾದ್ರೂ ಸೀರಿಯಸ್ ಇಂಜುರಿ ಆಗಿದೆ, ಒಂದು 6 ತಿಂಗಳು ಬೇಕಾಗುತ್ತೆ ಅವರು ರಿಟರ್ನ್ ಆಗೋದಕ್ಕೆ, 3 ತಿಂಗಳು ಬೇಕಾಗುತ್ತೆ ಅಂತ ಡಬ್ಲ್ಯೂ ಅವ್ರಿಗೆ ಏನಾದ್ರೂ ಅನ್ಸಿದ್ರೆ ಇಷ್ಟೊತ್ತಿಗಾಗ್ಲೇ ನಮ್ಮ ರಿಯಾ ರಿಪ್ಲಿ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡಿರೋರು. ಸೊ ಐ ಥಿಂಕ್ ಒಂದ್ 2 ತಿಂಗಳಲ್ಲಿ ಅವರು ರಿಟರ್ನ್ ಆಗ್ತಾರೆ ಅಂತ ಅನ್ಕೋತೀನಿ. 2 ತಿಂಗಳು ಕೂಡ ತಗೊಳ್ಳೋದಿಲ್ಲ, 1 ತಿಂಗಳು ಅವರಿಗೆ ಟೈಮ್ ಆಗುತ್ತೆ ಅಂತ ಅನ್ಕೋತೀನಿ ರಿಟರ್ನ್ ಆಗೋದಕ್ಕೆ. ನೋಡೋಣ ಗೈಸ್, ಅವರ ರಿಕವರಿ ಬಗ್ಗೆ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಡಬ್ಲ್ಯೂ ಅವರು ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಇಂದ ನಮ್ಮ ರಿಯಾ ರಿಪ್ಲಿ ಅವ್ರನ್ನ ತೆಗೆದಾಕಿ ಅವರ ಜಾಗಕ್ಕೆ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಪೋಸ್ಟರ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ಜುಲೈ 18ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಬಗ್ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅದರ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟರ್ ಅಲ್ಲಿ ನಮಗೆ ಡ್ಯಾನ್ ಹೌಸಿನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅಂಡ್ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು, ಜಾಯಿನ್ ದ ಅನ್ಕರ್ಸ್, ಡೋಂಟ್ ಮಿಸ್ ಡಬ್ಲ್ಯೂ ಲೈವ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಂತ. ಸೊ ಈ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಗೆ ಡಬ್ಲ್ಯೂ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರನ ಡಬ್ಲ್ಯೂ ಅವರು ಮಾಡೇ ಮಾಡ್ತಾರೆ ಅಂತ ಯಾರಿಗ ಗೊತ್ತು. ಬ್ರಾಕ್ ಲೆಸ್ನರ್, ರೋಮನ್ ರೈನ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಈ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ನೋಡೋಣ, ಇದು ಸದ್ಯಕ್ಕೆ ಅಸಂಪ್ಷನ್ ಅಷ್ಟೇ. ಜುಲೈ 18ನೇ ತಾರೀಕು ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಚಾಡ್ ಗೇಬಲ್ ಅವರ ಬಗ್ಗೆ. ಗೈಸ್, ಫೈನಲಿ ಡಬ್ಲ್ಯೂ ಅವರು ಚಾಡ್ ಗೇಬಲ್ ಅವರಿಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಅದ್ಭುತವಾದ ಬುಕಿಂಗ್ ನ ಕೊಡಬಹುದು. ಯಾಕಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಮಿನಿಯಾಪೋಲಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮಿನಿಸೋಟಾ ನಮ್ಮ ಚಾಡ್ ಗೇಬಲ್ ಅವರ ಹೋಮ್ ಟೌನ್. ಅಂಡ್ ಅಲ್ಲಿ ನಮ್ಮ ಚಾಡ್ ಗೇಬಲ್ ಅವರಿಗೆ ಡಬ್ಲ್ಯೂ ಅವರು ಒಂದು ಸಿಗ್ನಿಫಿಕೆಂಟ್ ರೋಲ್ ನ ಕೊಡ್ತಾರಂತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಚಾಡ್ ಗೇಬಲ್ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದಾರಂತೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಮೇಜರ್ ರೋಲ್ಗೆ. ನಿಜವಾಗ್ಲೂ ಇದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಿಜವಾಗ್ಲೂ ಗೈಸ್, ಡಬ್ಲ್ಯೂ ಅವರು ಬಿಟ್ಟಿದ್ರೆ ನಮ್ಮ ಚಾಡ್ ಗೇಬಲ್ ಅವ್ರನ್ನ ಕಾಮಿಡಿ ಕ್ಯಾರೆಕ್ಟರ್ ಅಲ್ಲೇ ಹಾಕಿ ರುಬ್ಬಿರೋರು. ಅಲ್ಲಿ ಪಾಪ ನಮ್ಮ ಅಂಡರ್ಟೇಕರ್ ಅವರು ಅಂತೂ ಇಂತೂ ಚಾಡ್ ಗೇಬಲ್ ಅವರಿಗೆ ಒಂದು ಸೀರಿಯಸ್ ಕ್ಯಾರೆಕ್ಟರ್ ನ ಕೊಟ್ಟು ಒಂದು ಅದ್ಭುತವಾದ ಸ್ಟೋರಿನ ಎಂಡ್ ಮಾಡಿ ಮತ್ತೊಮ್ಮೆ ಡಬ್ಲ್ಯೂಗೆ ಕಳಿಸಿದ್ದಾರೆ. ನಿಜವಾಗ್ಲೂ ಅವರಿಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂತಹ ಸೂಪರ್ ಸ್ಟಾರ್ ಆಗಿದ್ದಾರೆ ನಮ್ಮ ಚಾಡ್ ಗೇಬಲ್ ಅವರು. ಇದನ್ನ ಡಬ್ಲ್ಯೂ ಅವರು ಏನಾದ್ರೂ ಹಾಳು ಮಾಡಿದ್ರೆ ಇಲ್ಲಿ ನಮ್ಮ ಡಬ್ಲ್ಯೂ ಬುಕ್ಕಿಂಗ್ ಸರಿ ಇಲ್ಲ. ರೆಸ್ಲರ್ಸ್ ಗಳೆಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಡಬ್ಲ್ಯೂ ಅವರಿಗೆ ಅವ್ರನ್ನ ಬುಕ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ನಮ್ಮೆಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡೋಣ ನಮ್ಮ ಚಾಡ್ ಗೇಬಲ್ ಅವರ ಬುಕ್ಕಿಂಗ್ ಸಮ್ಮರ್ ಸ್ಲಾಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಬರೀ ನಮ್ಮ ಚಾಡ್ ಗೇಬಲ್ ಅವರು ಮಾತ್ರ ಅಲ್ಲ, ನಮ್ಮ ಸಿಎಂ ಪಂಕ್ ಅವರು ಕೂಡ ಆದಷ್ಟು ಬೇಗ ನಮಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಎಸ್, ಪ್ರಾಬಬ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮುಗಿದ್ಮೇಲೆ ನಮ್ಮ ಸಿಎಂ ಪಂಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಸಮ್ಮರ್ ಸ್ಲಾಮಿಗೆ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವರಿಗೆ ಒಂದು ಸಿಗ್ನಿಫಿಕೆಂಟ್ ಪ್ಲಾನ್ ನ ಮಾಡ್ತಾ ಇದಾರಂತೆ. ಅಂಡ್ ಅದರ ನಿಟ್ಟಿನಲ್ಲಿ ಸಿಎಂ ಪಂಕ್ ಅವರ ರಿಟರ್ನ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, UFC ವೈಟ್ ಹೌಸ್ ರೀತಿನೇ ಡಬ್ಲ್ಯೂ ಅಟ್ ವೈಟ್ ಹೌಸ್ ಅನ್ನೋ ಒಂದು ಶೋ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಎಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, UFC ವೈಟ್ ಹೌಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಅಂದ್ರೆ ಅಮೆರಿಕಾದ ವೈಟ್ ಹೌಸ್ ಎದುರುಗಡೆ ಒಂದು ಫೀಲ್ಡ್ ಇರುತ್ತಲ್ಲ, ಅಲ್ಲಿ ಸ್ಟೇಜ್ ನ ಬಿಲ್ಡ್ ಮಾಡಿ ಅಲ್ಲಿ ಮ್ಯಾಚಸ್ ಗಳನ್ನ ಮಾಡಿದ್ರು ಅಂತಾನೆ ಹೇಳ್ಬೇಕು. ಸಿಕ್ಕಾಪಟ್ಟೆ ಅದ್ಭುತವಾದ ವಿಜುವಲ್ಸ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಡಬ್ಲ್ಯೂ ಅವರು ಕೂಡ ಈಗ ಹೋಪ್ ಮಾಡ್ತಾ ಇದಾರಂತೆ ನಮ್ಮ ಇವೆಂಟ್ ಕೂಡ ಅಲ್ಲಿ ಆಗ್ಬೇಕು ಅಂತ. ಸೊ ಫೈನಾನ್ಷಿಯಲ್ ಎಲ್ಲವೂ ಕೂಡ ಎರಡು ಪಾರ್ಟೀಸ್ ಗಳು ಕೂಡ ಒಪ್ಕೊಂಡ್ರೆ ಆ ಕಡೆಯಿಂದ ಅವರು ಕೇಳಿದಷ್ಟು ದುಡ್ಡನ್ನ ಡಬ್ಲ್ಯೂ ಅವರು ಇಲ್ಲಿ ಕೊಟ್ರೆ, ಅಫ್ಕೋರ್ಸ್ UFC ಆಗಿದೆ ಅಂದ್ರೆ UFC ಜೊತೆನೆ ಈಗ ಡಬ್ಲ್ಯೂ ಅವರು ಕೂಡ ಇರೋದು. ಇಬ್ರು ಕೂಡ TKO ಅಂಡರ್ ಅಲ್ಲೇ ಬರೋದು. ಸೊ ಡಬ್ಲ್ಯೂ ಅವರು ಏನಾದ್ರೂ ವೈಟ್ ಹೌಸ್ ಅಲ್ಲಿ ಹೋಗಿ ಒಂದು ಶೋನ ಮಾಡಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಅಂಡ್ ಡಬ್ಲ್ಯೂ ಅವರು ಅದನ್ನ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಾರೆ. ಈಗಾಗಲೇ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ರೆಸಲ್ ವುಡ್ಸ್ ರೇಡಿಯೋ ಪ್ರಕಾರ ಆದಷ್ಟು ಬೇಗ ಡಬ್ಲ್ಯೂ ಅವರು ಅಲ್ಲಿ ಒಂದು ಶೋನ ತಗೊಬರೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಂತೆ. ನೋಡೋಣ ಗೈಸ್, ಯಾವಾಗ ವೈಟ್ ಹೌಸ್ ಅಲ್ಲಿ ನಮಗೆ ಡಬ್ಲ್ಯೂ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ಎಲ್ ಗ್ರಾಂಡೆ
ಗ್ರಾಂಡೆ ಅಮೆರಿಕಾನೋ ಅವರ ಮಾಸ್ಕ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂಡ್ ಡಬ್ಲ್ಯೂ ಅವರು ಯಾವ ಲೆವೆಲ್ಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅಂದ್ರೆ ಲುಡ್ವಿಗ್ ಕೈಸರ್ ಅವರು ಮಾಸ್ಕ್ ನ ಹಾಕೊಂಡಿರ್ತಾರಲ್ಲ, ಆ ಒಂದು ಮಾಸ್ಕ್ ನ ಆಕ್ಷನ್ ಗೆ ಇಟ್ಟಿದ್ದಾರೆ. ಅಂಡ್ ಲಿಟ್ರಲಿ ಫ್ಯಾನ್ಸ್ ಗಳು ಅದನ್ನ ಬೈ ಮಾಡೋದಕ್ಕೆ $36,000 ತನಕ ಬಿಡ್ನು ಕೂಡ ಮಾಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಈ ಒಂದು ಬಿಡ್ $40,000 ನ ತಲುಪಿದೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಲಕ್ಷದಲ್ಲಿ ಹೋಗುತ್ತೆ ಗುರು. ಇದನ್ನ ನಾವು ಕನ್ವರ್ಟ್ ಮಾಡಿದ್ರೆ ಯಪ್ಪ, ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಈ ಲೆವೆಲ್ಗೆ ಕ್ರೇಜಿ ಆಗಿದಾರ ಫ್ಯಾನ್ಸ್ ಗಳು ಅಂತ ನೋಡ್ಬೇಕು. ಫೈನಲ್ ಆಗಿ ಈ ಒಂದು ಆಕ್ಷನ್ ಎಂಡ್ ಆದಾಗ ಆ ಒಂದು ಮಾಸ್ಕ್ ನ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಅವರ ಹೊಸ ಮ್ಯಾನೇಜರ್ ಬಗ್ಗೆ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಏನಾದ್ರು ಇದನ್ನ ಕನ್ಸಿಡರ್ ಮಾಡಿದ್ರೆ ರೋಮನ್ ರೈನ್ಸ್ ಅವರ ಮ್ಯಾನೇಜರ್ ಆಗಿ ನಮಗೆ ಸ್ಟೀಫನ್ ಎ ಸ್ಮಿತ್ ಅವರು ನೋಡೋದಿಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ನಮ್ಮ ಸ್ಟೀಫನ್ ಎ ಸ್ಮಿತ್ ಅವರೇ ಇದನ್ನ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಇವರು ESPN ನ ಒಬ್ಬ ದೊಡ್ಡ ಆಂಕರ್, ಜರ್ನಲಿಸ್ಟ್, ಏನ್ ಬೇಕಾದ್ರೂ ಕರಿಬಹುದು. ಸಿಕ್ಕಾಪಟ್ಟೆ ಫೇಮಸ್ ಮೀಡಿಯಾ ಪರ್ಸನಾಲಿಟಿ ಅಂತಾನೆ ಹೇಳ್ಬೇಕು ESPN ನೆಟ್ವರ್ಕ್ ಅಲ್ಲಿ. ಅಂಡ್ ರೀಸೆಂಟ್ ಆಗಿ ಇವರು ತಿಳಿಸ್ತಾರೆ, ನಾನೇನಾದ್ರೂ ಡಬ್ಲ್ಯೂ ಗೆ ಹೋದ್ರೆ ನಾನು ಹೀಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಅದರಲ್ಲೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಮ್ಯಾನೇಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಇವರು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡು ಒಬ್ಬ ಹೀಲ್ ಮ್ಯಾನೇಜರ್ ರೋಲ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಪಡ್ತಾ ಇದಾರಂತೆ. ಸೊ ಡಬ್ಲ್ಯೂ ಅವ್ರು ಏನಾದ್ರು ಕನ್ಸಿಡರ್ ಮಾಡಿದ್ರೆ ತಗೊಂಡು ಬರಬಹುದು. ಫೇಮಸ್ ಪರ್ಸನಾಲಿಟಿ ಇಲ್ಲಿ ರೋಮನ್ ರೈನ್ಸ್ ಅವರ ಕಡೆನೂ ಕೂಡ ಈಗ ಪಾಲ್ ಎಮೆನ್ ಇಲ್ಲ. ಬಟ್ ಡಬ್ಲ್ಯೂ ಅವರು ಯಾವ ರೀತಿ ಪ್ಯಾಟ್ ಮೆಕಫಿ ಅವರ ಕೇಸಲ್ಲಿ ಮಾಡಿದ್ರು, ರ್ಯಾಂಡಿ ಆರ್ಟನ್ ಅವರ ಜೊತೆ ತಗೊಬಂದು, ಆ ರೀತಿ ಮಾಡಬಾರ್ದು. ಯಾವ ರೀತಿ ನಮ್ಮ ಪಾಲ್ ಎಮೆನ್ ಅವರು ಸಿಂಪಲ್ ಆಗಿ ರೋಮನ್ ರೈನ್ಸ್ ಅವರ ಕಡೆ ಬುಕಿಂಗ್ ನ ಕೊಡ್ತಾ ಇದ್ರು, ಆ ರೀತಿ ಆದ್ರೆ ನಾನು ಕೂಡ ನೋಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ಟೀಫನ್ ಎ ಸ್ಮಿತ್ ಅವ್ರನ್ನ ರೋಮನ್ ರೈನ್ಸ್ ಅವರ ಹೀಲ್ ಮ್ಯಾನೇಜರ್ ಆಗಿ ನೋಡೋಣ ಗೈಸ್, ಇದನ್ನ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾರೋ ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಗೈಸ್ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಡೋಂಟ್ ಮಿಸ್ ಎಪಿಸೋಡ್ ಆಗಿದೆ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಶಾಕ್ ಆಗ್ತಾ ಇದೆ ಸ್ಮ್ಯಾಕ್ ಡೌನ್ ಪ್ರಿವ್ಯೂನ ನಿಮಗೆ ತಿಳಿಸಬೇಕಾದ್ರೆ. ಯಾಕಂದ್ರೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಸ್ಮ್ಯಾಕ್ ಡೌನ್ ನ ನೋಡಿ ಐ ಥಿಂಕ್ 1 year ಆಯ್ತು ಅಂತ ನನಗೇನೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಪ್ರಿವ್ಯೂನ ನೋಡಿ ನಾನು ಎಕ್ಸೈಟೆಡ್ ಆಗ್ತಾ ಇದ್ದೀನಿ ನಾಳೆ ಸ್ಮ್ಯಾಕ್ ಡೌನ್ ಗೆ. ಮೊದಲನೇದಾಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅಂಡ್ ಆರ್ಟ್ರೂತ್ ವರ್ಸಸ್ MFT ಅವರ ನಡುವೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. MFT ಅವರೇನಾದ್ರೂ ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗ್ತಾರ ಅಂತ. ಇದಾದ್ಮೇಲೆ ನಮಗೆ ಕಾರ್ಮೆಲೋ ಹೇನ್ಸ್ ಹಾಗೆ ರಿಕ್ಕಿ ಸ್ಟೈನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರ ಮ್ಯಾಚ್ ನ ಟ್ರಿಕ್ ವಿಲಿಯಂ ಅವರ ಜೊತೆಗೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ಕನ್ಫರ್ಮ್ ಮಾಡಬಹುದು ಅಂತ ಅನ್ಕೋತೀನಿ. ನೋಡ್ಬೇಕು ಯಾರು ನಂಬರ್ 1 ಕಂಟೆಂಡರ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕ್ವೀನ್ ಆಫ್ ದ ರಿಂಗ್ ನ ಸೆಮಿ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ಇಯೋ ಸ್ಕೈ ಅವ್ರನ್ನ ಫೈನಲ್ ಅಲ್ಲಿ ಫೇಸ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಮೋಸ್ಟ್ ಅವೈಟೆಡ್ ಕಿಂಗ್ ಆಫ್ ದ ರಿಂಗ್ ನ ಸೆಮಿ ಫೈನಲ್ ಮ್ಯಾಚ್ ಜೇ ವುಸೋ ಹಾಗೆ ಜಿಯೋವಾನ್ ಇವಾನ್ಸ್ ಅವರ ನಡುವೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ವುಸೋ ಅವರು ಯಾವ್ದಾದ್ರು ಒಂದು ಬಾತ್ ನ ಮಾಡ್ತಾರ ಅಂತ ನೋಡ್ಬೇಕು. ಯಾಕಂದ್ರೆ ಅವರ ಎದುರುಗಡೆ ಇರೋದು ಜಿಯೋವಾನ್ ಇವಾನ್ಸ್. ಜಿಯೋವಾನ್ ಇವಾನ್ಸ್ ಅವರಿಗೆ ಜೇ ವುಸೋ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ರಿಂಗ್ ಅಲ್ಲಿ ಜಿಯೋವಾನ್ ಇವಾನ್ಸ್ ಅವರು ಜೇ ವುಸೋಗಿಂತ ಲಾಟ್ ಆಫ್ ಬೆಟರ್ ಅಲ್ಲಿ ಇದ್ದಾರೆ. ನೋಡ್ಬೇಕು ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ಒಬ್ಬ ಫೇಮಿ ಅವ್ರನ್ನ ಫೇಸ್ ಮಾಡ್ತಾರೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಅಂತ. ಸೊ ಜೇ ವುಸೋ ಅವರೇನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಸೋತೋದ್ರೆ ಅದು ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿರುತ್ತೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ವರ್ಸಸ್ ಗಂತರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಬಟ್ ಇಲ್ಲಿ ಕ್ಲಾ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ಶಾಕ್ ನ ಪುಲ್ ಮಾಡಬಹುದು. ಆಫ್ ಕೋರ್ಸ್ ಟ್ರಿಪಲ್ ಎಚ್ ಅವ್ರು ಏನಾದ್ರೂ ಶಾಕ್ ನ ಕೊಟ್ರೆ ಅದ್ಭುತವಾಗಿರುತ್ತೆ. ನಮ್ಮ ಗಂತರ್ ಅವರು ಏನಾದ್ರೂ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಚಾಂಪಿಯನ್ ಆದ್ರೆ ನಿಜವಾಗ್ಲೂ ಗಾಯ್ಸ್ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಎಲ್ಲಾ ರೀತಿಯ ಮಸಾಲಾಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅದ್ರ ಮಧ್ಯೆ ರೆಫ್ರಿ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಯಾರ ಕಡೆ ಡಿಸಿಷನ್ ನ ಕೊಡ್ತಾರೆ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಡಬ್ಲ್ಯೂ ಅವರು ಇವರ ನಡುವೆನೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ಅದು ಇನ್ನೂ ಕೂಡ ಕ್ರೇಜಿ ಆಗಿರುತ್ತೆ. ನೋಡಬೇಕು ಈ ಒಂದು ಮ್ಯಾಚ್ ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ಹೇಗಿರುತ್ತೆ ಅಂತ. ಇದಲ್ದಲ್ಲೇ ಬ್ಲಡ್ ಲೈನ್ ಸ್ಟೋರಿ ಕೂಡ ಕಂಟಿನ್ಯೂ ಆಗುತ್ತೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟೆಲ್ಲ ವಿಚಾರ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಅದ್ಭುತ
ಅದ್ಭುತವಾದ ಶೋ ಅಂತ ಫೀಲ್ ಕೊಡ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನಾಳೆ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.